ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮಾತಿನಲ್ಲಿ ಕುಟುಂಬ ಘರ್ಷಣೆ, ಹಣಕಾಸಿನ ಬಗ್ಗೆ ಎಚ್ಚರಿಕೆ ಇರಲಿ. ವಿದ್ಯಾರ್ಥಿಗಳಿಗೆ ತೊಂದರೆ, ನೀರಿನ ಸಮೃದ್ಧಿ, ಕೃಷಿಕರಿಗೆ ಅನುಕೂಲ, ಆಪ್ತರ ಜೊತೆ ಓಡಾಟ. ವೃಷಭ ರಾಶಿ. ಕೆಲಸದಲ್ಲಿ ಹಿನ್ನಡೆ, ಹಣಕಾಸಿನ ಸಮೃದ್ಧಿ, ತಲೆ ಕಣ್ಣಿನ ಬಾಧೆ, ಸಹೋದರರಲ್ಲಿ ಉತ್ತಮ ಒಡನಾಟ. ಮಿಥುನ ರಾಶಿ. ಸುಗ್ರಾಸ ಭೋಜನ, ಕುಟುಂಬದಲ್ಲಿ ಸೌಖ್ಯ, ಮಾತಿನ ಬಲ, ಸ್ತ್ರೀಯರಿಗೆ ಅನುಕೂಲ, ದ್ರವ ವ್ಯಾಪಾರಿಗಳಿಗೆ ಲಾಭ, ಪಾಲಿಗೆ ಪೆಟ್ಟು. ಕರ್ಕರಾಶಿ. ವಿದೇಶ ಪ್ರಯಾಣದಲ್ಲಿ ಅನುಕೂಲ, ಸ್ತ್ರೀಯರಿಗೆ ಬಲ, ಸಂಗಾತಿಯಲ್ಲಿ ಸಾಮರಸ್ಯ, ವಿದ್ಯಾರ್ಥಿಗಳಿಗೆ ಅನುಕೂಲ. ಸಿಂಹರಾಶಿ. ಕಾರ್ಯಗಳಲ್ಲಿ ಹಿನ್ನಡೆ, ಸಿಹಿ ಪದಾರ್ಥ ವ್ಯಾಪಾರದಲ್ಲಿ ಲಾಭ, ಸ್ತ್ರೀಯರಿಗೆ ಅಧಿಕ ವ್ಯಯ, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಕಹಿ ಘಟನೆ ಸಾಧ್ಯ. ಕನ್ಯಾ ರಾಶಿ. ಕಾರ್ಯಗಳಲ್ಲಿ ಅನುಕೂಲ, ಸಹೋದ್ಯೋಗಿಗಳ ಸಹಕಾರ, ಹಾಲು ಹೈನು ಕ್ಷೇತ್ರದಲ್ಲಿ ಲಾಭ, ದಾಂಪತ್ಯದಲ್ಲಿ ಅನುಕೂಲ, ತಂದೆ ಮಕ್ಕಳಲ್ಲಿ ಮನಸ್ತಾಪ. ತುಲಾ ರಾಶಿ. ಕಾರ್ಯಾನುಕೂಲ, ವ್ಯಾಪಾರದಲ್ಲಿ ಲಾಭ, ಸ್ತ್ರೀಯರಿಗೆ ಅನುಕೂಲ, ದೇವತಾ ಕಾರ್ಯಗಳಲ್ಲಿ ಆಸಕ್ತಿ, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ವಸ್ತು ಹಾನಿ, ಸೋಲು. ವೃಶ್ಚಿಕ ರಾಶಿ. ಕಾರ್ಯಗಳಲ್ಲಿ ಅನುಕೂಲ, ಸಜ್ಜನರ ಮಾರ್ಗದರ್ಶನ, ತಂದೆ ಮಕ್ಕಳಲ್ಲಿ ಅನ್ಯೋನ್ಯತೆ, ದಾಂಪತ್ಯದಲ್ಲಿ ಬಿರುಕು. ಧನುರಾಶಿ. ಕಾರ್ಯಗಳಲ್ಲಿ ಅನುಕೂಲ, ಶಿಕ್ಷಣ ಕ್ಷೇತ್ರದಲ್ಲಿ ಅನುಕೂಲ, ದಾಂಪತ್ಯದಲ್ಲಿ ಸಾಮರಸ್ಯ, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು. ಮಕರ ರಾಶಿ. ಕಾರ್ಯಗಳಲ್ಲಿ ಒತ್ತಡ, ಸಂಗಾತಿಯಲ್ಲಿ ಸಾಮರಸ್ಯ, ಜಲ ವ್ಯಾಪಾರದಲ್ಲಿ ಅನುಕೂಲ, ಕೃಷಿ ಹೈನು ಕ್ಷೇತ್ರದಲ್ಲಿ ಲಾಭ, ವ್ಯಾಪಾರದಲ್ಲಿ ಲಾಭ, ಉತ್ತಮ ದಿನ. ಕುಂಭರಾಶಿ. ವೃತ್ತಿಯಲ್ಲಿ ಅನುಕೂಲ, ಸಾಲ, ಶತ್ರುಗಳ ಬಾಧೆ, ಪ್ರಯಾಣದಲ್ಲಿ ಎಚ್ಚರ. ಕೊನೆಯದಾಗಿ ಮೀನರಾಶಿ. ಕಾರ್ಯಗಳಲ್ಲಿ ಅನುಕೂಲ, ಸ್ನೇಹಿತರು ಬಂಧುಗಳ ಅನುಕೂಲ, ತಾಯಿ ಮಕ್ಕಳಲ್ಲಿ ಅನ್ಯೋನ್ಯತೆ, ಭಯದ ವಾತಾವರಣ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.